ನೋಡಿ ಫುಲ್ಲು ಎಲ್ಲ ರಫ್ ಆಗೋಗ್ಬಿಟ್ಟಿದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಹೇರ್ಗೊಂದು ಪ್ಯಾಕ್ ಹಾಕೋಣ, ಸ್ವಲ್ಪ ಸಾಫ್ಟಾಗಿ ಹೆಲ್ದಿಯಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಹೇರ್ ಪ್ಯಾಕ್ ಬಂದು ವೈಟ್ ಹೇರ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ವೈಟ್ ಹೇರ್ಸ್ ಎಲ್ಲ ನಿಮಗೆ ಒಂದು ಮೆಹಂದಿ ಕಲರ್ ತಿರುಗುತ್ತೆ. ಸೊ ಆ್ಯಂಡ್ ಸಿಲ್ಕಿ ಆ್ಯಂಡ್ ಶೈನಿಂಗ್ ಆಗಿರುತ್ತೆ. ಆಲೋವೆರಾ ಜೆಲ್ ಮೇನ್ ಇಂಗ್ರೀಡಿಯೆಂಟ್ಸು. ಇದು ನಮ್ಮ ಗಾರ್ಡನಲ್ಲೇ ಬಿಟ್ಟಿತ್ತು, ನಾನು ಅದನ್ನೇ ಕಟ್ ಮಾಡಿಕೊಂಡು ಲಿಕ್ವಿಡ್ ತೊಗೊಳ್ತಾ ಇದ್ದೀನಿ. ಬಂತು ಹೊರಗಡೆನೂ ಸಹ ಸಿಗುತ್ತೆ ಆಲೋವೆರಾ ಜೆಲ್ಲು, ಅದನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು. ಹಾಯ್ ಗಾಯ್ಸ್, ಏರ್ ಪ್ಯಾಕ್ ಹಾಕೊಳ್ಳೋದಕ್ಕೆ ಈಗ ಏನೇನು ಬೇಕು ನೋಡಿ. ನಾನು ಗಿಡದಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಆಲೋವೆರಾ ಜೆಲ್ಲು. ಸೊ ಇದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಇದೆ, ಹಾಕ್ಕೊಬಿಡ್ತೀನಿ. ಆಲೋವೆರಾ ಜೆಲ್ಲು ಮತ್ತು 1-2 ಸ್ಪೂನ್ಸು ಬ್ಲ್ಯಾಕ್ ಟೀ ಅಂದರೆ ಟೀ ಪುಡಿನ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಹೇರ್, ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಇನ್ ಕೇಸು ನೀವು ಎಗ್ ವೈಟ್ನ ಹಾಕೋಬೋದು. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಎಗ್ ವೈಟ್ ಹಾಕೊಳ್ಳೋದು ಪರವಾಗಿಲ್ಲ. ಇದು ಇವಾಗ ಇನ್ ಕೇಸ್ ಹೇರ್ ಸ್ಪಾ ಕ್ರೀಮ್ ಇಲ್ಲ ಅಂದರೆ ಎಗ್ ವೈಟ್ ಹಾಕೋದು ನಿಮಗೆ ಅದೇ ಗ್ಲೋ ಬರುತ್ತೆ ಹೇರ್ಸು, ಮತ್ತು ಅಷ್ಟೇ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ಟೀ ಪೌಡರು ಬ್ಲ್ಯಾಕ್ ಟೀ ಏನಕ್ಕೆ ಹಾಕೊಂಡ್ರೆ ಸ್ವಲ್ಪ ಶೈನಿಂಗ್ ಬರುತ್ತೆ, ನಿಮಗೆ ಕಲರ್ ಕಾಣಿಸುತ್ತೆ. ಇದೆಲ್ಲ ನ್ಯಾಚುರಲು. ನಿಮಗೇನು ನೀವು ಎಗ್ ವೈಟ್ ಹಾಕೊಂಡ್ರೆ ಎಲ್ಲ ಹೋಮ್ ರೆಮಿಡಿನೇ ಆಗುತ್ತೆ. ನೋಡಿ ಚೆನ್ನಾಗಿ ನೋವೇ ಬರಬೇಕು. ಇದನ್ನು ಯೂಸ್ ಮಾಡಿ ನೋಡಿ. ಸೊ ಕ್ರೀಮ್ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಏರ್ ಪ್ಯಾಕ್ ರೆಡಿ ಆಗಿದೆ. ಸೊ ಇದನ್ನು ಹೆಂಗೆ ಅಪ್ಲೈ ಮಾಡೋದಂತ ನೋಡೋಣ. ಏನು ಫಸ್ಟು 4 ಪಾರ್ಟಿಷನ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಈ ಥರ ಅಪ್ಲೈ ಮಾಡ್ಕೊಳ್ಬೋದು. ನಾವು ಆಯಿಲ್ ಹೆಂಗೆ ಅಪ್ಲೈ ಮಾಡ್ತೀವೋ ಅದೇ ರೀತಿ ಅಪ್ಲೈ ಮಾಡ್ಬೋದು. ಇದು ಅಪ್ಲೈ ಮಾಡಿ ಆಲ್ಮೋಸ್ಟ್ 1 ಅವರ್ ಅಥವಾ 1.25 ಅವರ್ ಆದರೂ ಬಿಡಬೇಕು. ಆವಾಗ ಸ್ವಲ್ಪ ಹೇರ್ಗೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ. ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಮಂತ್ಲಿ 1-2 ಸರಿ 3 ಸರಿ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಹೇರು. ಇದು ಹೇರ್ ಸ್ಪಾ ಕ್ರೀಮ್ ಇಲ್ಲ ಅಂದರೆ ನೀವು ಎಗ್ ವೈಟ್ನ ಮಾತ್ರ ಯೂಸ್ ಮಾಡ್ಕೊಬೋದು ಕ್ರೀಮ್ ಜಾಗದಲ್ಲಿ. ಸೊ ಅದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಹೇರ್ಗೆ. ಪೂರ್ತಿ ಹೇರು ಎಂಡ್ವರೆಗೂ ನೀವು ಅಪ್ಲೈ ಮಾಡಿದ್ರೆ ನೀಟಾಗಿ ಆಯಿಲ್ ಸೇಮ್ ಆಯಿಲ್ ಹೆಂಗೆ ಅಪ್ಲೈ ಮಾಡ್ತೀವೋ ಆ ಥರ ಅಪ್ಲೈ ಮಾಡ್ಕೊಳ್ಳಿ. ನನ್ನ ಮಕ್ಕಳು ಅಕ್ಕಪಕ್ಕ ಸುತ್ತಾಡ್ತಾನೆ ಇರ್ತಾರೆ, ನಾನು ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರೆ. ನೋಡಿ ಹಂಗ್ ಮಾಡ್ತಾ ಇದ್ದಾಳೆ. ನಾನು ಕಾಣಿಸ್ತೀನಿ, ನನ್ನ ಮಕ್ಕ ನೋಡಿ. ನಾನು ಇವಳು ಹೆಂಗಿದ್ದೀನಿ ಸ್ನಾನ ಮಾಡಿ. ಸೊ ಆಫ್ಟರ್ ಏರ್ ವಾಶ್ ಮೈ ಹೇರ್ಸ್ ಸೊ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಫಿಶ್ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಡೋಂಟ್ ಮಿಸ್. ಥ್ಯಾಂಕ್ ಯು.